ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಈ ವಿಡಿಯೋನ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮಿಕ್ಸ್ ವೆಜಿಟೇಬಲ್ ವಡೆ ಕಣ್ರಿ. ಈ ರೆಸಿಪಿನ ಹೇಗ್ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲ ನೋಡ್ಕೊಳ್ಳೋಣ ಬನ್ನಿ ಪಟಾಪಟ ಅಂತ ಹೇಳಿ. ಅಲ್ಲಿಗೆ ನಾವಿಲ್ಲಿ ಸಬ್ಸಿಗೆ ಸೊಪ್ಪನ್ನ ತಗೊಂಡಿದೀವಿ, ನೀಟಾಗಿ ಕಟ್ ಮಾಡ್ಕೊಳ್ತಿದೀವಿ. ಒಂದು ಕಾಲ್ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಲ್ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಟಕ ಅಂತ ಹೇಳಿ. ಇದನ್ನು ಕೂಡ ಹಾಕೊಳ್ಳೋಣ. ಅದಾದ್ಮೇಲೆ ಒಂದು 2 ರಿಂದ 3 ಎಲೆಯಷ್ಟು ನಾವು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೆ, ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಅದನ್ನು ಕೂಡ ಒಂದು ಬೌಲಿಗೆ ಹಾಕೊಳ್ಳೋಣ. ಅದಾದ್ಮೇಲೆ ನಾವು ಇದಕ್ಕೆ ಒಂದು ಕ್ಯಾರೆಟ್ ಅನ್ನ ತುರಿತಾ ಇದ್ದೇವೆ. ಟಪಟಪಟ ಅಂತ ಕ್ಯಾರೆಟ್ ನ ತುರಿದು ಪಟಪಟ ಅಂತ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಅದಾದ್ಮೇಲೆ ನಾವೀಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆಯನ್ನ ಕಾಯ್ಲಿಕ್ಕೆ ಹಾಕೊಳ್ಳೋಣ ಆಯ್ತಾ. ಎಣ್ಣೆಯನ್ನ ಚೆನ್ನಾಗಿ ಕಾಯ್ಬೇಕಲ್ಲ, ಅದಕ್ಕೋಸ್ಕರ ಎಣ್ಣೆ ಆ ಕಡೆ ಕಾಯ್ತಾ ಇರಲಿ, ಈ ಕಡೆ ನಾವು ಕ್ರಶ್ ಮಾಡಂತ ಅಜ್ವಾನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಆಮೇಲೆ ಖಾರದ ಪುಡಿಯನ್ನ ಸೇರಿಸ್ಕೊಳ್ಳೋಣ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಡ್ರೈ ಇರೋದ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈರುಳ್ಳಿನೂ ಕೂಡ ಹಾಕೊಂಡಿದ್ವಿ, 4 ರಿಂದ 5 ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಆಗಿ ಹೆಚ್ಕೊಂಡಿದೀವಿ ಸ್ನೇಹಿತರೆ. ಅದಾದ್ಮೇಲೆ ಕಡ್ಲೆ ಹಿಟ್ಟನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಕೊಂಡು ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿ ನೀರ್ ಬಿಟ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಹೊತ್ತು ಕಲಸಿದ ತಕ್ಷಣ ಬಿಡಕ್ಕಾಗಲ್ಲ, ಯಾಕಂದ್ರೆ ಎಣ್ಣೆ ಸ್ವಲ್ಪ ಕಾಯ್ಬೇಕಲ್ಲ, ಚೆನ್ನಾಗಿ ಕಾಯೋವರೆಗೂ ಕಲಸಿಬಿಟ್ರೆ ನಮಗೆ ಒಂದ್ 2 ರಿಂದ 3 ನಿಮಿಷದೊಳಗೆ ನೀರು ಬಿಟ್ಕೊಳ್ಳುತ್ತಲ್ವಾ ನೀರ್ನ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿಗೆ ನಾವು ಕಲ್ಸ್ಕೊಂಡ್ರೆ ಸಖತ್ತಾಗಿ ಬರುತ್ತೆ, ಪಟಾಪಟ್ ಅಂತ ಮಾಡ್ಬೋದು. ಸೊ ಎಷ್ಟು ಬೇಕೋ ಅಷ್ಟು ನಾವು ಇದಕ್ಕೆ ನಾವು ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸುಮಾರು ನಾವಿಲ್ಲಿ ಒಂದು 1/4 kg ಅಷ್ಟು ಹಿಟ್ಟನ್ನ ಕಲ್ಸ್ಕೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ಒಂದು 5 ರಿಂದ 6 ಜನಕ್ಕೆ ಆಗುವಷ್ಟು. ಸೊ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಾವು ನೀಟಾಗಿ ಕಲ್ಸ್ಕೊಳ್ಬೇಕಾಗತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅಷ್ಟರೊಳಗೆ ಎಣ್ಣೆ ಕಾಯ್ತು. ಸೊ ಒಂದೊಂದಾಗಿ ನಾವು ವಡೆನ ಬಿಟ್ಕೊಳ್ತಾ ಹೋಗೋಣ. ನೋಡ್ಬೋದು ನೀವಿಲ್ಲಿ ಈ ತರ ತಟ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲ್ಸ್ಕೊಂಡ್ಬಿಟ್ರೆ ನೋಡ್ಬೋದು ಎಷ್ಟು ಈಸಿ ಆಗ್ಬಿಡುತ್ತೆ ಅಲ್ವಾ. ತುಂಬಾ ತೆಳ್ಳಗಾದ್ರೆ ಬಿಡೋಕು ಚೆನ್ನಾಗಲ್ಲ. ಸೊ ತಟ್ಟೊಡೆ ತರನ ಆಗುತ್ತೆ, ಮಿಕ್ಸ್ ವೆಜಿಟೇಬಲ್ ವಡೆ ತರನು ಇದು ಸಖತ್ತಾಗಿ ಬರುತ್ತೆ. ಸೊ ಎಣ್ಣೆ ಚಳಮಳ ಕಾಯ್ತಾ ಇರುವಾಗ ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಬಿಟ್ಕೊಂಡು ಆಮೇಲೆ ಸ್ವಲ್ಪ ಫ್ಲೇಮ್ ನ ದೊಡ್ಡ ಮಾಡ್ಕೊಳ್ಳೋಣ. ಗೋಲ್ಡನ್ ಬಣ್ಣಕ್ಕೆ ತಿರುಗೋ ರೀತಿಯಲ್ಲಿ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿ ಇರುತ್ತೆ, ಟೇಸ್ಟಿ ಆಗಿರುತ್ತೆ. ಸೊ ಫೈನಲಿ ರೆಡಿ ಆಗ್ತಾ ಇದೆ. ಒಂದು ಬ್ಯಾಟರ್ ಈಗ ರೆಡಿ ಆಯ್ತು. ಸೊ ನೆಕ್ಸ್ಟ್ ಬ್ಯಾಟಲ್ಗೆ ಹೋಗೋಣ. ಮತ್ತೆ ನಾವು ಇದನ್ನ ಬಿಡೋಣ. ನೀವು ಮೊದಲಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಸಣ್ಣಕ್ಕೆ ಒಂದು ಬಿಟ್ಕೊಂಡು ನೋಡಿ, ಉಪ್ಪು ಖಾರ ಹುಳಿ ಏನೆಲ್ಲ ಬೇಕಂತ ಅನ್ಸಿದ್ರೆ ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಅದು ಬೆಸ್ಟ್ ಆಗುತ್ತೆ. ಸೊ ಆತರ ಮಾಡಿ ಕಡಿಮೆ ಇದನ್ನ ಹಾಕೊಳ್ಬಹುದು. ಉಪ್ಪೇನಾದ್ರೂ ಜಾಸ್ತಿ ಆತಂದ್ರೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೋಬಹುದು, ಆಲೂಗಡ್ಡೆನ ಹಾಕೋಬಹುದು. ಸೊ ಆವಾಗ ಸಖತ್ತಾಗುತ್ತಲ್ವಾ, ಅದಕ್ಕೋಸ್ಕರ. ಸೊ ಫಸ್ಟೇ ನಾವೇನ್ ಮಾಡ್ಬೇಕು, ಒಂದು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಮತ್ತೆ ಮಾಡ್ಬೇಕು. ಸೊ ಸೂಪರ್, ಫೈನಲಿ ಗೋಲ್ಡನ್ ಮಾಡಕ್ಕೆ ತಿರುಗಿದ ಮೇಲೆ ಎಲ್ಲವನ್ನ ಎತ್ತಿಟ್ಟು ನೋಡ್ಬೋದು. ಫೈನಲಿ ವಡೆ ರೆಡಿ ಆಯ್ತು. ಮತ್ತೊಂದು ರೆಸಿಪಿ